ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಲಾಭ ಗಳಿಸಬೇಕು ಅನ್ನೋದ್ರ ಬಗ್ಗೆ ಅನೇಕರು ತಲೆ ಕೆಡಿಸ್ಕೊಂಡಿರೋದಿದೆ. ನಿಮ್ಮ ಆಲೋಚನೆ ಉತ್ತಮವಾಗೇ ಇದೆ, ಆದರೆ ಯಾವ ಸ್ಟಾಕ್ನ ಮೇಲೆ ನಾನು ಹೂಡಿಕೆ ಮಾಡಬೇಕು, ಯಾವ ಸ್ಟಾಕ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ, ಈ ಸ್ಟಾಕ್ ರಿಸ್ಕಿನಾ ಅಲ್ವಾ, ಸ್ಟಾಕ್ ಮಾರ್ಕೆಟೇ ರಿಸ್ಕಿ ಬಿಸ್ನೆಸ್, ಅದರಲ್ಲಿ ಯಾವ ಸ್ಟಾಕ್ಸ್ ನನಗೆ ಲಾಭ ತಂದು ಕೊಡಬಹುದು, ಹೇಗೆ ನಾನು ಕ್ಯಾಲ್ಕುಲೇಟ್ ಮಾಡೋದು, ಹೇಗೆ ನಾನು ಕ್ರಾಸ್ ಚೆಕ್ ಮಾಡೋದು, ಎಲ್ಲ ವಿಚಾರವೂ ನಿಮಗೆ ಮಾಹಿತಿ ಸಿಕ್ಬಿಡುತ್ತೆ. ಆ ಮಾಹಿತಿಯನ್ನ ನೀವು ಹೇಗೆ ಅನಲೈಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅಂಥ 8 ಸ್ಟೆಪ್ಗಳನ್ನ 8 ವಿಚಾರಗಳನ್ನು ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದೇ ಥರದ ಇನ್ನಷ್ಟು ವಿಡಿಯೋಗಳನ್ನು ನೀವು ನಮ್ಮಿಂದ ಪಡ್ಕೊಳ್ಬೇಕು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಆಗಿ indianmoney.com ಅನ್ನ ಫೇಸ್ಬುಕ್ನಲ್ಲೂ ಫಾಲೋ ಮಾಡಿ. ಹಾಗಾದ್ರೆ ವಿಚಾರಕ್ಕೆ ಬಂದ್ಬಿಡೋಣ. ಆ 8 ವಿಚಾರಗಳ ಪೈಕಿ ಮೊದಲನೆಯದು ಕಂಪನಿಯ ಫಂಡಮೆಂಟಲ್ಸ್ ಹೇಗಿದೆ. ಫಂಡಮೆಂಟಲ್ಸ್ ಅಂದ್ರೆ ಕೆಲ ರೇಷಿಯೋಗಳಿದೆ. ಆ ರೇಷಿಯೋಗಳನ್ನು ನೀವು ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ಇನ್ಫೋಸಿಸ್ ಅಂದ್ಕೊಳ್ಳಿ. ಮೊದಲನೆಯದು ಅರ್ನಿಂಗ್ಸ್ ಪರ್ ಶೇರ್. ಇದು ಈ ಅಂಶವನ್ನು ನೀವು ಗಮನಿಸಬೇಕು. ಇನ್ಫೋಸಿಸ್ ಅರ್ನಿಂಗ್ಸ್ ಪರ್ ಶೇರ್ ಅಂತ ಕೊಟ್ರೆ ನಿಮ್ಗಲ್ಲಿ ಬಂದ್ಬಿಡುತ್ತೆ. ಹೀಗೆ ಪ್ರಮುಖ ರೇಷಿಯೋಗಳು ಎಷ್ಟೆಷ್ಟಿರಬೇಕು, ಎಷ್ಟಿದ್ರೆ ಆ ಕಂಪನಿ ಚೆನ್ನಾಗಿ ವರ್ಕ್ ಆಗ್ತಿದೆ, ಲಾಭವನ್ನ ತಂದುಕೊಡಬಹುದು ಅನ್ನೋದನ್ನ ನೀವು ಆ ಫಂಡಮೆಂಟಲ್ಸ್ ಅನ್ನ ಅನಲೈಸ್ ಮಾಡೋ ಮುಖೇನ ತಿಳ್ಕೊಳ್ಬಹುದು. ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಅರ್ನಿಂಗ್ಸ್ ಪರ್ ಶೇರ್. ಈಗ ಇಂತಿಷ್ಟು ಬಂಡವಾಳವನ್ನು ಸಂಗ್ರಹಿಸೋದಕ್ಕೆ ಅಂತ ಅನೇಕ ಶೇರ್ಗಳನ್ನು ಮಾಡಿ ಅದನ್ನ ನಿಮ್ಮಂತಹ ಸಾಮಾನ್ಯರಿಗೆ ಕಂಪನಿ ಕೊಡುತ್ತೆ. ಅದು ಒಂದು ಶೇರಿಗೆ ಎಷ್ಟು ಬಂಡವಾಳವನ್ನು ಹೂಡಿ ವಾಪಸ್ ಪಡ್ಕೊಂಡಿದೆ, ಎಷ್ಟು ಗಳಿಸ್ತಾ ಇದೆ, ಪ್ರತಿ ಶೇರಿಗೆ ಎಷ್ಟು ಗಳಿಸಿದೆ ಅನ್ನೋ ಅಂಶ. ಇದು ಆಲ್ಮೋಸ್ಟ್ 5 ವರ್ಷಕ್ಕೆ ಅರ್ನಿಂಗ್ಸ್ ಪರ್ ಶೇರ್ ಕಳೆದ 5 ವರ್ಷಕ್ಕೆ ಏರುಗತಿಯಲ್ಲಿದ್ರೆ ಆ ಸ್ಟಾಕ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ಎರಡನೆಯದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, PE ರೇಷಿಯೋ ಅಂತ ಇದನ್ನ ಕರೀತಾರೆ. ನೋಡಿ, P/E ರೇಷಿಯೋ ಇದೇನಿದೆ, ನೀವು ಪ್ರತಿ ಅರ್ನಿಂಗ್ಸ್ ಏನ್ ಶೇರ್ನ ಮೇಲೆ ಆಗತ್ತೆ ಅದಕ್ಕೆ ಕಂಪನಿ ಎಷ್ಟು ಖರ್ಚು ಮಾಡ್ತಿದೆ ಅಂತ. ಈಗ ನಾನು ₹1 ದುಡಿಯೋದಕ್ಕೆ ₹1.5 ಕಂಪನಿ ಖರ್ಚು ಮಾಡ್ತಿದೆ ಅನ್ನೋದಾದ್ರೆ ಅದನ್ನ ಪ್ರೈಸ್ ಪರ್ ಅರ್ನಿಂಗ್ ರೇಷಿಯೋ ಅಂತ ಕರೀತಾರೆ. ಸೊ ಇದು ಎಷ್ಟಿರ್ಬೇಕಪ್ಪ ಅಂತ ಅಂದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ IT ಇಂಡಸ್ಟ್ರಿ ಅಂದ್ಕೊಳ್ಳಿ. IT ಇಂಡಸ್ಟ್ರಿನಲ್ಲಿ ಇನ್ಫೋಸಿಸ್, TCS ಈ ತರ ಬೇರೆ ಬೇರೆ ಕಂಪನಿಗಳ ಓವರ್ ಆಲ್ ಇಂಡಸ್ಟ್ರಿ PE ಅಂತಾನೆ ಇರುತ್ತೆ. ಅಂದ್ರೆ IT ಸೆಕ್ಟರ್ ಎಷ್ಟು ಖರ್ಚು ಮಾಡಿ ಎಷ್ಟು ದುಡ್ಡನ್ನ ಗಳಿಸ್ತಾ ಇದೆ ಅನ್ನೋ ಒಂದು P/E ರೇಷಿಯೋ ಏನಿರುತ್ತೆ. ಯಾವುದಾದ್ರೂ ಒಂದು ಕಂಪನಿಯ P/E ರೇಷಿಯೋ ಆ ಇಂಡಸ್ಟ್ರಿ PE ಗಿಂತ ಕಡಿಮೆ ಇದ್ರೆ ನೀವು ಆ ಸ್ಟಾಕ್ನ ಮೇಲೆ ಇನ್ವೆಸ್ಟ್ ಮಾಡಬಹುದು. ಮುಂದಿನ ಇಂಪಾರ್ಟೆಂಟ್ ಪಾಯಿಂಟ್, ಪ್ರೈಸ್ ಟು ಬುಕ್ ರೇಷಿಯೋ. ಈ ಪ್ರೈಸ್ ಟು ಬುಕ್ ರೇಷಿಯೋ ಅಂದ್ರೆ ಏನಪ್ಪಾ ಅಂತಂದ್ರೆ, ನಿಮಗೆ ಅಸೆಟ್ನ ಮೇಲೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಿ, ಜೊತೆಗೆ ಎಷ್ಟು ಶೇರ್ಗಳಿದೆ, ಓವರ್ ಆಲ್ ಅಸೆಟ್ನ ಮೇಲೆ ಇನ್ವೆಸ್ಟ್ ಮಾಡಿರುವ ಮೊತ್ತ, ಒಟ್ಟು ಎಷ್ಟು ಶೇರ್ಗಳನ್ನಾಗಿ ಮಾಡಲಾಗಿದೆ. ಈ ಪ್ರೈಸ್ ಟು ಬುಕ್ ರೇಷಿಯೋ ಇತರೆ ಕಂಪನಿಗಳಿಗಿಂತ ಅಥವಾ ಬೇರೆ ಬೇರೆ ಕಂಪನಿಗಳು ಆ ಇಂಡಸ್ಟ್ರಿ ಸೆಕ್ಟರ್ನಲ್ಲಿ IT ಅಂತ ತಗೊಂಡಾಗ, ಅಥವಾ ಆಟೋಮೊಬೈಲ್ ಅಂತ ತಗೊಂಡಾಗ, ಅಥವಾ ಬ್ಯಾಂಕಿಂಗ್ ಅಂತ ತಗೊಂಡಾಗ, ನೀವು ಯಾವ್ದಾದ್ರು ಬ್ಯಾಂಕ್ನ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಾದ್ರೆ P/B ರೇಷಿಯೋ ಆ ಇಂಡಸ್ಟ್ರಿಯಲ್ಲಿ, ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕಂಪನಿಗಳಿಗಿಂತ ಯಾವುದು ಕಡಿಮೆ ಇದೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಪಾಯಿಂಟ್, ಡೆಟ್ ಟು ಈಕ್ವಿಟಿ ರೇಷಿಯೋ. ಡೆಟ್ ಅಂದ್ರೆ ಸಾಲ, ಈಕ್ವಿಟಿ ಅಂತಂದ್ರೆ ಶೇರ್ಗಳನ್ನು ಏನ್ ಮಾಡಿ ಕೊಡಲಾಗಿರುತ್ತೆ ಅದು. ಡೆಟ್ ಟು ಈಕ್ವಿಟಿ ರೇಷಿಯೋ ಅಂದ್ರೆ ಎಷ್ಟು ಸಾಲ ಇದೆ, ಎಷ್ಟು ಶೇರ್ಗಳಿದೆ. ಈ ರೇಷಿಯೋ 1ಕ್ಕಿಂತ ಕಡಿಮೆ ಇದ್ರೆ ನೀವು ಇದನ್ನ ಕೊಂಡುಕೊಳ್ಳೋದಕ್ಕೆ ಮುಂದಾಗಬಹುದು. ಆದ್ರೆ ನೀವು ಗಮನಿಸಿ, 1ಕ್ಕೆ ಇಂತ ಕಡಿಮೆ ಅಥವಾ ನಾವು 0.9, 0.8, 0.7 ಇಷ್ಟು ಇರಲೇಬೇಕು ಅಂತೆಲ್ಲ ಏನಿಲ್ಲ. 0 ಇದ್ರೆ ಉತ್ತಮ ಕಂಪನಿ, 1/2ಕ್ಕಿಂತ ಕಡಿಮೆ ಇದ್ರೆ ತುಂಬಾ ಒಳ್ಳೆಯದು. ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪಾ ಅಂತಂದ್ರೆ, ಯಾವುದೋ ಒಂದು ಕಂಪನಿ ಸಾಲನೇ ಮಾಡ್ಕೊಂಡಿಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ನೀವು ಅದರಲ್ಲಿ ಹೂಡಿಕೆ ಮಾಡೋದಕ್ಕೆ ಅಟ್ಲೀಸ್ಟ್ ಅದರ ಬೇರೆ ಬೇರೆ ಫಂಡಮೆಂಟಲ್ಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ನೀವು ಮುಂದುವರಿಬಹುದು. ಅದೇ ರೀತಿ 1/2ಕ್ಕಿಂತ ಕಡಿಮೆ ಇದ್ರೂ ಓಕೆ, 1ಕ್ಕಿಂತ ಕಡಿಮೆ ಇದ್ರೆ ಫೈನ್, ಅವರೇನೋ ಮ್ಯಾನೇಜ್ ಮಾಡ್ತಿದ್ದಾರಂತ ಅರ್ಥ. 1ಕ್ಕಿಂತ ಜಾಸ್ತಿ ಇದ್ರೆ ಆ ಸ್ಟಾಕ್ ನಿಮಗೆ ಸೂಕ್ತ ಅಲ್ಲ. ಮುಂದಿನ ಇಂಪಾರ್ಟೆಂಟ್ ಪಾಯಿಂಟ್, ರಿಟರ್ನ್ ಆನ್ ಈಕ್ವಿಟಿ. ಈಕ್ವಿಟಿ ಅಂತ ನಾವು ನೋಡಿದಾಗ ನಾವೇನ್ ಶೇರ್ಗಳನ್ನು ಕೊಂಡುಕೊಂಡಿರ್ತೀವಿ ಅದಕ್ಕೆ ನನಗೆ ಎಷ್ಟು ವಾಪಸ್ ಗಳಿಸಿ ಕೊಡ್ತಾ ಇದೆ, ಆ ಸ್ಟಾಕ್ ಎಷ್ಟರ ಮಟ್ಟಿಗೆ ನನಗೆ ಲಾಭವನ್ನ ತಂದು ಕೊಡ್ತಾ ಇದೆ ಅನ್ನೋದು. ಈ ರಿಟರ್ನ್ ಆನ್ ಈಕ್ವಿಟಿ 20%ಗಿಂತ ಹೆಚ್ಚಿಗೆ ಇದ್ರೆ, ನೀವು ಹೂಡಿಕೆ ಮಾಡೋ ಹಣ ನಿಮಗೆ 20%ಗಿಂತ ಹೆಚ್ಚಿಗೆ ರಿಟರ್ನ್ ಅನ್ನ ಕೊಡ್ತಾ ಇದೆ ಅನ್ನೋದಾದ್ರೆ ನೀವು ಆ ಸ್ಟಾಕ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಬಹುದು. ಇತರೆ ಫಂಡಮೆಂಟಲ್ಸ್ ಚೆನ್ನಾಗಿರೋದನ್ನ ನೋಡ್ಕೊಂಡು ನೀವು ಮುಂದಾಗಬೇಕು. ಬರೀ ರಿಟರ್ನ್ ಆನ್ ಈಕ್ವಿಟಿ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ.
ಬೇರೆ ಬೇರೆ ಫಂಡಮೆಂಟಲ್ಸ್ ಅನ್ನು ನೋಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಇದು ಸಹ 20% ಗಿಂತ ಹೆಚ್ಚಿಗೆ ಇರಬೇಕು. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ನೀವು ಬಂದಾಗ ಎಷ್ಟು ಬಂಡವಾಳವನ್ನ ಹೂಡಿಕೆ ಮಾಡಿದ್ದೀರಿ ಓವರ್ ಆಲ್, ಅದಕ್ಕೆ ಬರ್ತಾ ಇರುವ ರಿಟರ್ನ್, ಇದು ಸಹ 20% ಗಿಂತ ಹೆಚ್ಚಿಗೆ ಇದ್ರೆ ನೀವು ಆ ಸ್ಟಾಕ್ನ ಬಗ್ಗೆ ಆಸಕ್ತಿ ವಹಿಸಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಯಾವಾಗಲೂ 1ಕ್ಕಿಂತ ಹೆಚ್ಚಿಗೆ ಇದ್ರೆ ಆ ಸ್ಟಾಕ್ ನಿಮಗೆ ಉತ್ತಮ ಗಳಿಕೆಯನ್ನು ತಂದುಕೊಡಬಹುದು. ಯಾಕಪ್ಪ ಅಂತಂದ್ರೆ ನಿಮ್ಮ ಮೇಲೆ ಹೂಡಿಕೆ ಮಾಡಿದವರು, ಕಂಪನಿ ಮೇಲೆ ಯಾರು ಹೂಡಿಕೆ ಮಾಡಿರ್ತಾರೆ ಅವರಿಗೆ 1 ವರ್ಷದ ಒಳಗಾಗಿ ತಾನು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸ್ ಅನ್ನ ಕ್ಲಿಯರ್ ಮಾಡಿಕೊಳ್ಳುವಷ್ಟು ಇದೆಯಾ ಕಂಪನಿಯ ಬಳಿ ಬಂಡವಾಳ ಅನ್ನೋದನ್ನ ಕರೆಂಟ್ ರೇಷಿಯೋ ಸೂಚಿಸುತ್ತೆ. ಲಿಕ್ವಿಡಿಟಿ ಮಾಡಿ ಅವರಿಗೆ ಯಾವುದೇ ಸಮಸ್ಯೆ ಆಗದಂತೆ 1 ವರ್ಷದ ಒಳಗಡೆ ತನ್ನ ಮೇಲೆ ಹೂಡಿಕೆ ಮಾಡಿದವರಿಗೆ ಕೊಡುವುದಕ್ಕೆ ಕಂಪನಿ ಎಷ್ಟು ಶಕ್ತವಾಗಿದೆ ಅನ್ನೋದು ಈ ಕರೆಂಟ್ ರೇಷಿಯೋ ತೋರಿಸುತ್ತೆ. ಇದು 1ಕ್ಕಿಂತ ಹೆಚ್ಚಿಗೆ ಇರಬೇಕು. ಇದೆಲ್ಲವೂ ಟೆಕ್ನಿಕಲ್ ಫಂಡಮೆಂಟಲ್ಸ್. ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಿ ಮುಂದಾಗಬೇಕಾಗತ್ತೆ. ಇದೆಲ್ಲವನ್ನು ಹೊರತುಪಡಿಸಿ ಇನ್ನೂ ಹಲವು ಪ್ರಮುಖ ವಿಚಾರಗಳಿದೆ. ಶಾರ್ಟ್ ಆಗಿ ಅದನ್ನು ನೋಡ್ಬಿಡೋಣ. ನಾವಿಷ್ಟು ಹೊತ್ತು ಹೇಳ್ಕೊಟ್ಟಿದ್ದು ಮೊದಲ ಇಂಪಾರ್ಟೆಂಟ್ ಪಾಯಿಂಟ್, ಕಂಪನಿಯ ಫಂಡಮೆಂಟಲ್ಸ್. ಅದರಲ್ಲಿ ಹಲವು ವಿಧಗಳನ್ನು ನೀವು ಗಮನಿಸಿದೆ, ಅನೇಕ ರೇಷಿಯೋಗಳನ್ನ. ಎರಡನೆಯದು, ನೀವು ಕಂಪನಿಯ ಏನು ಪ್ರಾಡಕ್ಟ್ ಇದೆ, ಅದರ ಸರ್ವಿಸ್ ಇದೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕಂಪನಿ ನೋಡಿ, ಯಾವುದೋ ಒಂದು ಪ್ರಾಡಕ್ಟ್, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಫೇರ್ನೆಸ್ ಕ್ರೀಮ್ ನೋಡ್ತೀರಿ, ಟೂತ್ ಪೇಸ್ಟ್ ನೋಡ್ತೀರಿ, ಅಥವಾ ನೀವು ಯೂಸ್ ಮಾಡೋ ಶಾಂಪೂ ಇರಬಹುದು. ಇದರ ಹಿಂದೆ ಒಂದು ದೊಡ್ಡ ಕಂಪನಿ ಇರುತ್ತೆ. ಅನೇಕ ಪ್ರಾಡಕ್ಟ್ಗಳನ್ನು ಆ ಕಂಪನಿ ತಯಾರು ಮಾಡ್ತಿರುತ್ತೆ. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕಂಪನಿ ಇನ್ವೆಸ್ಟ್ ಮಾಡಿರುತ್ತೆ. ಆ ಕಂಪನಿ ಯಾವುದು, ಆ ಕಂಪನಿಯ ಫಂಡಮೆಂಟಲ್ಸ್ ಏನು, ಆ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್ ಏನು, ಜೊತೆಗೆ ಈ ಪ್ರಾಡಕ್ಟ್ಗೆ ಮಾರ್ಕೆಟ್ನಲ್ಲಿ ಏನಾದರೂ ಡಿಮಾಂಡ್ ಇರೋದಕ್ಕೆ ಸಾಧ್ಯನಾ ಅನ್ನೋದನ್ನ ನೀವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಮೂರನೇ ಪಾಯಿಂಟ್, ಈ ಪ್ರಾಡಕ್ಟ್ ಅನ್ನ ಇನ್ನು 15-20 ವರ್ಷಗಳಲ್ಲಿ ಜನ ಕೊಂಡುಕೋತಾರಾ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಪ್ಪ ಅಂದ್ರೆ ಈಗ ನೋಡಿ, ಆರಂಭಿಕ ಹಂತದಲ್ಲಿ ಈ ಸ್ಮಾರ್ಟ್ ಫೋನ್ಗಳು ಬಂದ ಸಂದರ್ಭದಲ್ಲಿ ಬ್ಯಾಟರಿಗಳನ್ನ ನಾವು ಡಿಟ್ಯಾಚ್ ಮಾಡೋದಕ್ಕೆ ಅವಕಾಶ ಇತ್ತು. ಒಂದು ವೇಳೆ ಬ್ಯಾಟರಿ ಹಾಳಾದ್ರೆ ಮಾರ್ಕೆಟ್ಗೆ ಹೋಗಿ ಬ್ಯಾಟರಿಯನ್ನು ಕೊಂಡುಕೊಳ್ತಾ ಇದ್ರು. ಕಂಪನಿಯದ್ದೇ ಸಿಗುತ್ತೋ, ಅದೇ ತರದೇ ಇನ್ನೊಂದು ಯಾವುದೋ ಕಡಿಮೆ ಕಾಸ್ಟಿಗೆ ಸಿಗುತ್ತೋ ಕೊಂಡುಕೊಳ್ತಾ ಇದ್ರು. ಆದ್ರೆ ಈಗ ಹಾಗಿಲ್ಲ, ಎಲ್ಲವೂ ಇನ್ಬಿಲ್ಟ್. ಮೊದಲಿಗೆ ಮೆಮೊರಿ ಕಾರ್ಡ್ಗಳನ್ನು ಕೊಂಡುಕೊಳ್ತಾ ಇದ್ರು, ಆದ್ರೆ ಈಗ ಇನ್ಬಿಲ್ಟ್ ಮೆಮೊರಿ ಅನ್ನೋದು ಬರುತ್ತೆ. ನಾವು ಮೆಮೊರಿ ಕಾರ್ಡ್ನ ಬಗ್ಗೆ ಅಷ್ಟಾಗಿ ಫೋನ್ಗಳಿಗೆ ಯೋಚನೆ ಮಾಡೋದಿಲ್ಲ. ಐಪಾಡ್ಗಳು ಬರೀ ಮ್ಯೂಸಿಕ್ ಕೇಳೋದಕ್ಕಂತಾನೆ ಕೆಲ ಡಿವೈಸ್ಗಳಿತ್ತು, ಈಗ ಎಷ್ಟು ಜನ ಅದನ್ನ ಕೊಂಡ್ಕೋತಾ ಇದ್ದಾರೆ. ಈ ತರ ಯಾವ ಪ್ರಾಡಕ್ಟ್ ಇನ್ನೂ 1-2 ದಶಕ ಚಾಲ್ತಿಯಲ್ಲಿರಬಹುದು, ಮುಂದುವರಿಬಹುದು, ಅದಕ್ಕೆ ಮಾರ್ಕೆಟ್ ಇರುತ್ತಾ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ನಾಲ್ಕನೆಯದು, ಕಡಿಮೆ ಖರ್ಚಲ್ಲೂ ಈ ಕಂಪನಿ ಸ್ಪರ್ಧಾತ್ಮಕ ಉತ್ಪನ್ನವನ್ನ ಕೊಡ್ತಾ ಇದೆಯಾ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಈಗ ನೋಡಿ, ಚೀನಾ ಪ್ರಾಡಕ್ಟ್ಗಳು ನಮ್ಮ ದೇಶದಲ್ಲಿ ಮಾರ್ಕೆಟ್ ಅನ್ನ ಕಂಡುಕೊಂಡಿರೋದು ಯಾಕೆ? ನಮ್ಮ ದೇಶದಲ್ಲಿ ಅದೇ ಪ್ರಾಡಕ್ಟ್ ಹೆಚ್ಚಿಗೆ ದುಡ್ಡಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಜನ ಕಡಿಮೆ ದುಡ್ಡಿಗೆ ಸಿಗೋ ಪ್ರಾಡಕ್ಟ್ ಅನ್ನ ಕೊಂಡ್ಕೊಂಡು ಬಿಡ್ತಾರೆ. ಹಂಗಂತ ಎಲ್ಲ ಚೀಪ್ ಪ್ರಾಡಕ್ಟ್ಸು ಮಾರ್ಕೆಟ್ ಅನ್ನ ಡಾಮಿನೇಟ್ ಮಾಡೋದಕ್ಕಾಗೋದಿಲ್ಲ. ನಿಮಗೆ ಗಮನಿಸಿದ್ರೆ ಬಹುಶಃ ಸ್ಮಾರ್ಟ್ ಫೋನ್ಗಳು ಆರಂಭ ಆಗೋದಕ್ಕೂ ಮುನ್ನ ಫೋನ್ಗಳು ಏನಿದಾವೆ, ಆಲ್ಮೋಸ್ಟ್ ನಮಗೆ ಕ್ಯಾಮ್ರಾ ಅಥವಾ ಮ್ಯೂಸಿಕ್ನ ಆಪ್ಷನ್ಸ್ ಇರುವಂತಹ ಫೋನ್ಗಳ ಪೈಕಿ ನೋಕಿಯಾ ತುಂಬಾ ದೊಡ್ಡ ಹೆಸರಾಗಿತ್ತು. ನೋಕಿಯಾ ಫೋನ್ ಅನ್ನೋದು ಮನೆ ಮನೆ ಮಾತಾಗಿಬಿಟ್ಟಿತ್ತು. ಆದರೆ ಅದಾದ ಮೇಲೆ ಕಾಂಪಿಟೇಷನ್ ಯಾವ ಲೆವೆಲ್ಗೆ ಬಂತು ಅಂತಂದ್ರೆ ಈಗ ನೋಕಿಯಾ ಬೇರೆ ಕಂಪನಿ ಫೋನ್ಗಳ ಜೊತೆಗೆ ಟಫ್ ಫೈಟ್ ಅನ್ನು ಕೊಡೋದಕ್ಕೆ ಕಷ್ಟಪಡ್ತಾ ಇದೆ. ಬೇರೆ ಬೇರೆ ಕಂಪನಿಗಳು ಡಾಮಿನೇಟ್ ಮಾಡಿಬಿಟ್ಟಿವೆ. ಹೀಗೆ ಅದು ಆಲ್ಮೋಸ್ಟ್ ನಮಗೆ ಆರಂಭಿಕ ದಿನಗಳಲ್ಲಿ ಒಳ್ಳೆಯ ಪ್ರಾಡಕ್ಟ್ ಅನ್ನ ಕಡಿಮೆ ಖರ್ಚಿಗೆ ಕೊಡ್ತಾ ಇತ್ತು. ಆಮೇಲೆ ಇನ್ನೂ ಕಾಂಪಿಟೇಟಿವ್ ಪ್ರೈಸ್ಗೆ ಇನ್ನೂ ಹೆಚ್ಚು ಹೆಚ್ಚು ಫೀಚರ್ಸ್ ಇರುವಂತಹ ಸ್ಮಾರ್ಟ್ ಫೋನ್ಗಳು ಮಾರ್ಕೆಟ್ಗೆ ಲಗ್ಗೆ ಇಟ್ವು. ಹೀಗೆ ನೀವು ಯೋಚನೆ ಮಾಡಬೇಕಾಗಿರೋದು, ಈ ಕಂಪನಿಯ ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಎಷ್ಟು ಪಾಪ್ಯುಲಾರಿಟಿಯನ್ನ ಗಳಿಸೋದಕ್ಕೆ ಸಾಧ್ಯ, ಯಾವುದೇ ವಿಚಾರದಲ್ಲೂ ಕಾಂಪ್ರಮೈಸ್ ಆಗದ ಹಾಗೆ, ಕ್ವಾಲಿಟಿ ವಿಚಾರದಲ್ಲೂ ಕಾಂಪ್ರಮೈಸ್ ಆಗದ ಹಾಗೆ ಮಾರ್ಕೆಟ್ನಲ್ಲಿ ನಿಲ್ಲುತ್ತಾ ಅನ್ನೋದನ್ನ ತಿಳ್ಕೊಳ್ಬೇಕು. ಐದನೆಯ ಪ್ರಮುಖ ಅಂಶ, ನೀವು ಹೂಡಿಕೆ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಳ್ಳೋ ಕಂಪನಿ ತನ್ನ ಕಾಂಪಿಟೇಟಿವ್ ಕಂಪನಿಗಳಿಂದ, ಸಹಪಾಠಿ ಕಂಪನಿಗಳಿಗಿಂತ ಯಾವ ಸೌಲಭ್ಯವನ್ನ ಎಕ್ಸ್ಟ್ರಾ ಆಗಿ ಕೊಡ್ತಾ ಇದೆ, ಯಾಕೆ ಔಟ್ಸ್ಟ್ಯಾಂಡಿಂಗ್ ಆಗಿ ಈ ಕಂಪನಿ ನಿಲ್ಲುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಮಾರುತಿ ಸುಜುಕಿ ಶೋರೂಮ್ಗಳು, ಈ ಕಾರ್ನ ಶೋರೂಮ್ಗಳು ಆಲ್ಮೋಸ್ಟ್ ನಿಮಗೆ ಈಸಿಲಿ ಆಕ್ಸೆಸಿಬಲ್, ಹಲವು ಶೋರೂಮ್ಗಳಿದೆ. ಹೀಗಾಗಿ ನೀವು ಎಲ್ಲಾದ್ರೂ ಒಂದು ಕಡೆ ನೀವು ಹೋಗಿ ಸರ್ವಿಸ್ ಅನ್ನು ಪಡ್ಕೊಳ್ಬೇಕು ಅನ್ನೋದ್ರೆ ತುಂಬಾ ಹೆಣಗಾಡಬೇಕಾಗಿಲ್ಲ. ಆದ್ರೆ ಅನೇಕ ಆಟೋಮೊಬೈಲ್ ಕಂಪನಿಗಳು ಈ ತರ ಸುಜುಕಿಯಷ್ಟು ಸರ್ವಿಸ್ ಸೆಂಟರ್ಗಳನ್ನ, ಸ್ಪೇರ್ ಪಾರ್ಟ್ಗಳನ್ನ ಕೊಡೋದಕ್ಕೆ ಹೆಣಗಾಡೋದಿದೆ, ಕಷ್ಟ ಇದೆ. ಇನ್ನು ಟಾಟಾ ಕಂಪನಿಯ ಪ್ರಾಡಕ್ಟ್ಸ್ ಸಹ ಅಷ್ಟೇನೆ, ನಿಮಗೆ ಸರ್ವಿಸ್ಗಳು ಆದಷ್ಟು ಕಂಪನಿಯ ಪ್ರಾಡಕ್ಟ್ ಅಥವಾ ಕಂಪನಿಯ ಸ್ಪೇರ್ ಪಾರ್ಟ್ಸ್ಗಳೇ ಈಸಿಯಾಗಿ ನಿಮಗೆ ಸಿಕ್ಕಿಬಿಡುತ್ತೆ. ಆದ್ರೆ ಬೇರೆ ಕಂಪನಿಯ ಪ್ರಾಡಕ್ಟ್ಗಳು ಅಷ್ಟು ಸುಲಭಕ್ಕೆ, ಅಷ್ಟು ಹೆಚ್ಚು ಹೆಚ್ಚು ಸರ್ವಿಸ್ ಸೆಂಟರ್ಗಳು ಇರೋದು ಕಡಿಮೆ.
ಈ ತರ ಯಾವ ಕ್ವಾಲಿಟಿಗಾಗಿ ಅಥವಾ ಮೈಲೇಜ್ ಇರಬಹುದು, ಅನೇಕರು ಮಾತನಾಡೋದಿದೆ. ಆಟೋಮೊಬೈಲ್ ಸೆಕ್ಟರ್ ಅಂದ ತಕ್ಷಣ ಸುಜುಕಿ ಮೈಲೇಜ್ ತುಂಬಾ ಚೆನ್ನಾಗಿದೆ, ಬೇರೆ ಬೇರೆ ಅದೇ ಪ್ರೈಸ್ ನ ಬೇರೆ ಬೇರೆ ಕಾರ್ಗಳಿಗಿಂತ ಒಳ್ಳೆ ಮೈಲೇಜ್ ಕೊಟ್ಟು ಬಿಡುತ್ತೆ, ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ, ಹೀಗೆ ಈ ತರದ ಅಂಶಗಳು ಆ ಕಂಪನಿಯನ್ನ ಇನ್ನು ಬೆಳೆಸುತ್ತೆ. ಸ್ಟಾಕ್ ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅದನ್ನು ಗಮನಿಸಿ. 6ನೇ ಪಾಯಿಂಟ್, ಎಷ್ಟು ಸಾಲ ಹೊಂದಿದೆ. ಕಂಪನಿ ಇಷ್ಟೆಲ್ಲ ಸರ್ವಿಸ್ ಅನ್ನು ಕೊಡೋದಕ್ಕೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ರೆ ಅದೇ ಆ ಕಂಪನಿಯನ್ನ ಮುಳುಗಿಸಿ ಬಿಡಬಹುದು. ಆ ಕಾರಣಕ್ಕೆ ಸಾಲವನ್ನ ನೀವು ಗಮನಿಸಿ ಹೂಡಿಕೆ ಮಾಡೋದು ಉತ್ತಮ. ಒಂದು ವೇಳೆ ನೀವು ಬ್ಯಾಂಕಿಂಗ್ ಸೆಕ್ಟರ್ನ ಮೇಲೆ ಹೋಗ್ತೀರಿ ಅಂದ್ರೆ NPA ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್, ಸಾಲ ಕೊಟ್ಟು 90 ದಿನಗಳಾದ್ರೂ ಯಾವುದೇ ಬಡ್ಡಿಯನ್ನ ಕಟ್ಟಿಲ್ಲ ಅನ್ನೋದಾದ್ರೆ ಅದು ಆಟೋಮ್ಯಾಟಿಕಲಿ NPA ಆಗ್ಬಿಡುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀವು ಯಾವ್ದಾದ್ರೂ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡೋದಾದ್ರೆ ಆ NPA ಎಷ್ಟಿದೆ ಅನ್ನೋದನ್ನ ತಿಳ್ಕೊಂಡು ಮುಂದುವರಿರಿ. 7ನೇ ಪಾಯಿಂಟ್, ಮ್ಯಾನೇಜ್ಮೆಂಟ್ ಹೇಗಿದೆ. ಈಗ ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ಎಲ್ಲ ಸಾಲವನ್ನು ತೀರಿಸಿ ವಾಪಸ್ ಬಂದು ಯಾವುದೋ ಒಂದು ಕಂಪನಿಯನ್ನ ಆರಂಭ ಮಾಡ್ತಾರೆ ಅಂತ ಅನ್ನೋದಾದ್ರೆ ನೀವು ನಂಬಿಕೆಯಿಂದ ಹೂಡಿಕೆ ಮಾಡೋದಕ್ಕೆ ಸಾಧ್ಯವಾ? ಅವರ ಟ್ರ್ಯಾಕ್ ರೆಕಾರ್ಡ್ ಏನು, ಕಾರ್ಪೊರೇಟ್ ಗವರ್ನೆನ್ಸ್ ಹೇಗಿದೆ, ಇದೆಲ್ಲವನ್ನೂ ಗಮನಿಸಿ. ಮ್ಯಾನೇಜ್ಮೆಂಟ್ ನಲ್ಲಿ ಪ್ರೊಮೋಟರ್ಸ್ ಎಷ್ಟರ ಮಟ್ಟಿಗೆ ಶೇರ್ ಅನ್ನ ಹೊಂದಿದ್ದಾರೆ. ಫಾರ್ ಎಕ್ಸಾಂಪಲ್ 2020ರಲ್ಲಿ ಒಂದು 50% ಶೇರ್ ಅನ್ನ ಪ್ರೊಮೋಟರ್ಸ್ ಆರಂಭಿಸಿದವರು ಇಟ್ಕೊಂಡಿರ್ತಾರೆ. ಅಂದ್ರೆ 2021ಕ್ಕೆ ಅವರು ಎಲ್ಲ 30% ಶೇರ್ ಅನ್ನ ಮಾರಿ ಬರೀ 20% ಇಟ್ಕೋತಾರೆ. ಅಂದ್ರೆ ನೀವು ಯೋಚನೆ ಮಾಡಬೇಕು, ಯಾಕೆ ಹೀಗೆ ಮಾಡ್ತಿದ್ದಾರೆ? ಮಾರ್ಕೆಟ್ ಬಿದ್ದು ಹೋಗುತ್ತಾ? ಪ್ರೊಮೋಟರ್ಸ್ಗೆ ನಂಬಿಕೆ ಇಲ್ವಾ? ಇರುವ ಶೇರ್ಗಳನ್ನು ಯಾಕೆ ಮಾರ್ತಿದ್ದಾರೆ? ಈ ತರದ ಅಂಶಗಳನ್ನು ಗಮನಿಸಿ ಪ್ರೊಮೋಟರ್ಸ್ ಎಷ್ಟು ಶೇರ್ ಅನ್ನ ಹೊಂದಿದ್ದಾರೆ ಅನ್ನೋದನ್ನ ನೋಡಿ ಮ್ಯಾನೇಜ್ಮೆಂಟ್ ನ ಮೇಲೆ ನಂಬಿಕೆ ಇದ್ದರೆ ಇನ್ವೆಸ್ಟ್ ಮಾಡೋದು ಉತ್ತಮ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸುದ್ದಿಯಲ್ಲಿದೆ ಆ ಕಂಪನಿ. ಅನೇಕ ಬಾರಿ ಏನಾಗುತ್ತೆ, ಒಂದು ಸುಳ್ಳು ಸುದ್ದಿ ಕಂಪನಿ ಚೆನ್ನಾಗಿ ಲಾಭವನ್ನ ತಂದು ಕೊಡ್ತಾ ಇದ್ರೂ ಸಹ ಪಾತಾಳಕ್ಕೆ ಬಿದ್ದು ಬಿಡುತ್ತೆ. ಅಥವಾ ಕಂಪನಿಗೆ ಅಷ್ಟು ಮೌಲ್ಯ ಇಲ್ಲದೆ ಹೋದ್ರು ಯಾರೋ ದೊಡ್ಡ ಮಟ್ಟದ ಇನ್ವೆಸ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ಬಿಟ್ರು, ಅಥವಾ ಯಾರೋ ಶೇರ್ಗಳನ್ನ ದೊಡ್ಡ ಮಟ್ಟದಲ್ಲಿ ಕೊಂಡ್ಕೊಂಡ್ಬಿಟ್ರು, 10%, 5%. ಈ ತರ ನೋಡಿದಾಗ ಅನ್ಸುತ್ತೆ ಅವರೇ ಕೊಂಡ್ಕೋತಿದ್ದಾರೆ ಅಂದ್ರೆ ಖಂಡಿತ ಇದೇನೋ ಆಗುತ್ತೆ ಅಂತ ಕೊಂಡ್ಕೊಳ್ಳೋದು ಇರುತ್ತೆ. ಹಲವು ಮಾರ್ಕೆಟ್ ಗಿಮಿಕ್ಗಳು ಇರಬಹುದು. ಇದೆಲ್ಲವನ್ನೂ ಗಮನಿಸಿ ನೀವು ಮುಂದುವರಿಬೇಕಾಗತ್ತೆ. ಅನೇಕ ಬಾರಿ ನಮಗೆ ಸುದ್ದಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುವಂತಹ ಸ್ಟಾಕ್ಗಳು ಹೆಚ್ಚು ಮೊತ್ತವನ್ನು ತಂದುಕೊಡದೇ ಇರಬಹುದು. ಕೆಲ ಬೋರಿಂಗ್ ಸ್ಟಾಕ್ಗಳು, ಸೈಲೆಂಟ್ ಅನಿಸುವಂತಹ ಅಥವಾ ಏನು ಅಷ್ಟು ಸುದ್ದಿಯಲ್ಲಿರದಂತಹ ಸ್ಟಾಕ್ಗಳು ಒಳ್ಳೆ ಗಳಿಕೆಯನ್ನು ಕೊಡಬಹುದು. ಅದರ ಬಗ್ಗೆ ಆಸ್ಥೆ ವಹಿಸಿ ಹೂಡಿಕೆ ಮಾಡಿ. ಹೀಗೆ ಈ 8 ಅಂಶಗಳನ್ನು ನೀವು ಕ್ರಾಸ್ ಚೆಕ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದೇ ಆದ್ರೆ ಖಂಡಿತವಾಗಿಯೂ ನೀವು ಮೋಸ ಹೋಗೋದಿಲ್ಲ, ನಷ್ಟವನ್ನು ಅನುಭವಿಸೋದಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಮೊದಲ ಪಾಯಿಂಟ್ ಏನಿದೆ, P/E ರೇಷಿಯೋ, ಡೆಟ್ ಟು ಈಕ್ವಿಟಿ ರೇಷಿಯೋ, ರಿಟರ್ನ್ ಆನ್ ಕ್ಯಾಪಿಟಲ್ ಇನ್ವೆಸ್ಟೆಡ್, ಈ ತರದ ಅನೇಕ ಟೆಕ್ನಿಕಲ್ ಪಾಯಿಂಟ್ಗಳೇನಿದೆ ಇವೆಲ್ಲವನ್ನು ಚೆನ್ನಾಗಿ ತಿಳ್ಕೊಂಡು ಅರಿತುಕೊಂಡೇ ಮುಂದುವರಿರಿ. ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋ ಸಂದರ್ಭ ಅನೇಕ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಹೇಗ್ ಮಾರಾಯ ಆಯ್ಕೆ ಮಾಡ್ಕೊಳ್ಳೋದು, ನಿನಗೆ ಹೇಗೂ ಗೊತ್ತಿರುತ್ತೆ, ಗೈಡ್ ಮಾಡಬಾರ್ದಾ ಅಂತ. ನಾನು ಯಾರಿಗೂ ಯಾವುದೇ ಸ್ಟಾಕ್ನ ಹೆಸರನ್ನ ಹೇಳೋದಿಲ್ಲ, ಅಥವಾ ನಾನು ಕಲಿತಾ ಇದ್ದೀನಿ ಆ ಕಾರಣಕ್ಕೆ ನನಗೆ ಹೇಳೋ ಕಾನ್ಫಿಡೆನ್ಸ್ ಕೂಡ ಇರೋದಿಲ್ಲ. ಯಾಕೆ ಹೇಳಿ, ನಾವೇ ಕಲಿತಾಗ ಅದನ್ನ ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಇದರಿಂದ ನನಗಾಗೋ ಇಂಪ್ಲಿಕೇಶನ್ಸ್ ಏನು ಅನ್ನೋದನ್ನ ಕಲಿತುಕೊಂಡ ಹಾಗಾಗತ್ತೆ. ಸೊ ಆ ಕಾರಣಕ್ಕೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲಿ ಯಾವುದೋ ಒಂದು ಸ್ಟಾಕ್ನ ಬಗ್ಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ, ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೂಡಿಕೆ ಮಾಡೋದಕ್ಕಿಂತ ಕೆಲ ದಿನಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಆಗ್ಬಿಡುತ್ತೆ, ಅಡ್ವರ್ಟೈಸ್ಮೆಂಟ್ಗಳು ಬಂದುಬಿಡುತ್ತೆ, ಅಂಥವುಗಳನ್ನು ನೋಡ್ಕೊಂಡು ಇನ್ವೆಸ್ಟ್ ಮಾಡುವಂಥವ್ರು ಇರ್ತಾರೆ. ಅದನ್ನೆಲ್ಲ ನೀವು ಪಕ್ಕಕ್ಕಿಟ್ಟು ಆ ತೆರೆಯನ್ನ ಸರಿಸಿ ನೀವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದನ್ನ ಪ್ರಾಕ್ಟಿಕಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಹೇಗೆ ಅನ್ನೋದನ್ನ ದಯಮಾಡಿ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಈಗ ನೀವು ಸ್ಕ್ರೀನ್ ಅನ್ನ ಗಮನಿಸ್ತಾ ಹೋದ್ರೆ ನೋಡಿ, ನೀವು ಮೊದಲಿಗೆ moneycontrol.com ಅನ್ನೋದನ್ನ ಟೈಪ್ ಮಾಡ್ತೀರಿ, ಆ ವೆಬ್ಸೈಟ್ಗೆ ಲಾಗಿನ್ ಆಗ್ತೀರಿ. ಸೊ ಮನಿ ಕಂಟ್ರೋಲ್ ವೆಬ್ಸೈಟ್ಗೆ ಬಂದ ಕೂಡಲೇ ನಿಮಗೆಲ್ಲ ಆಪ್ಷನ್ ಸಿಗುತ್ತೆ ನೋಡಿ. ಸರ್ಚ್ ಕ್ವೋಟ್ಸ್ ಅಂತ ಟಾಪ್ ಅಲ್ಲಿ ಇರುತ್ತಲ್ವಾ, ಅಲ್ಲಿ ನೀವು ಯಾವ ಸ್ಟಾಕ್ನ ಬಗ್ಗೆ ಅನಾಲಿಸಿಸ್ ಮಾಡಬೇಕು ಅಂತಿದ್ದೀರೋ ಆ ಸ್ಟಾಕ್ನ ಹೆಸರನ್ನ ಟೈಪ್ ಮಾಡಿ. ನಾನೀಗ ಫಾರ್ ಎಕ್ಸಾಂಪಲ್ ITC ಅಂತ ತಗೊಂಡಿದ್ದೀನಿ. ಎಂಟರ್ ಕೊಟ್ಟ ಕೂಡಲೇ ನೋಡಿ ನಿಮ್ಗೀಗ ITCಯ ಬಗ್ಗೆ ಕೆಲ ಮಾಹಿತಿ ಬಂದಿದೆ. ಈಗ ಸ್ಟಾಕ್ ಪ್ರೈಸ್ ಎಷ್ಟಿದೆ, ಎಷ್ಟು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ಗಮನಿಸಿದ್ದೀರಾ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ನೋಡಿ ನೋ ಬಿಫೋರ್ ಯು ಇನ್ವೆಸ್ಟ್ ಅನ್ನೋದಿದೆ. ಅಲ್ಲಿ MC SWOT ಅನಾಲಿಸಿಸ್ ಬಗ್ಗೆ ಇದೆ, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್. ಜೊತೆಗೆ MC ಎಸೆನ್ಷಿಯಲ್ಸ್ ಅಂತಿದೆ ಅಲ್ವಾ, ಈ ಎಸೆನ್ಷಿಯಲ್ಸ್ ಅನ್ನ ಗಮನಿಸಿದಾಗ ನೋಡಿ 73% ಪಾಸ್ ಅಂತ ಇದೆ. ಇದು 80%ಗಿಂತ ಹೆಚ್ಚಿಗೆ ಇದ್ರೆ ಆ ಸ್ಟಾಕು ನೀವು ಹೂಡಿಕೆ ಮಾಡೋದ್ರ ಬಗ್ಗೆ ನಿರ್ಣಯ ಕೈಗೊಳ್ಳೋದಕ್ಕೆ ಮೊದಲ ಗ್ರೀನ್ ಸಿಗ್ನಲ್. ನೋಡಿ, ನಾನು ಹೇಳ್ತಿದ್ದೀನಿ ಈಗಲೂ ಸಹ ಯಾವುದೇ ಕಂಪನಿಯ ಸ್ಟಾಕ್ ಅನ್ನ ನಿಮಗಿಲ್ಲಿ ನಾನು ಹೇಳ್ತಾ ಇಲ್ಲ, ಇದು ಬರೀ ಎಜುಕೇಶನಲ್ ಪರ್ಪಸ್. ಇಲ್ಲಿ ನೋಡಿ,
MC ಎಸೆನ್ಷಿಯಲ್ಸ್ ಅಲ್ಲಿ ಯಾಕೆ 73% ಪಾಸ್ ಅಂತ ಇದೆ ನೋಡಿ. ಕಂಪನಿ ಪ್ರಾಫಿಟ್ ಮಾಡ್ತಿದ್ಯಾ? ಎಸ್. ಅದರ ಅರ್ನಿಂಗ್ಸ್ ಇಂಪ್ರೂವ್ ಆಗ್ತಿದ್ಯಾ? ಎಸ್. ಪ್ರಾಫಿಟ್ ಮಾರ್ಜಿನ್ ಸ್ಟೇಬಲ್ ಆಗಿದೆಯಾ? ಎಸ್. ಅದರ ರೀಸೆಂಟ್ ಅರ್ನಿಂಗ್ಸ್ ಸ್ಟ್ರೆಂತ್ ಅನ್ನು ತೋರಿಸ್ತಿದ್ಯಾ? ಹೌದು. ಹೀಗೆ ಎಲ್ಲದಕ್ಕೂ ಗ್ರೀನ್ ಟಿಕ್ಗಳಿದ್ದಾವೆ. ಹಾಗೇನೆ ಕೆಳಗಡೆ ನಿಮಗೆ ಬಂದಾಗ ನೋಡಿ ರೆಡ್ ಮಾರ್ಕ್ಗಳಿದ್ದಾವಲ್ಲ, ಪ್ರಮೋಟರ್ ಹೋಲ್ಡಿಂಗ್ ಎಷ್ಟರ ಮಟ್ಟಿಗಿದೆ ನೋಡಿ, ರೆಡ್ ಮಾರ್ಕ್ ಇದೆ, ಅದು ನಿಮಗೆ ವಾರ್ನಿಂಗ್ ಸಿಂಬಲ್. ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ ಮಾಡ್ತಿದ್ದಾವ? ಇಲ್ಲ, ಮಾಡ್ತಿದ್ದಾವೆ ಬಟ್ ಆ ಮಟ್ಟಿಗಿಲ್ಲ, ಅಥವಾ ಈಗ ಹಿಂಜರಿತಿವೆ, ಈ ತರದ ಒಂದು ಅನಾಲಿಸಿಸ್ ಸಿಗುತ್ತೆ. ಅದಾದ ಬಳಿಕ ನೋಡಿ ನಿಮಗೆ ಸ್ಟ್ರೆಂತ್ ಸಿಗುತ್ತೆ ನೋಡಿ. ಕಂಪನಿಗೆ ಸಾಲ ಅಷ್ಟಾಗಿ ಇಲ್ಲ, ರೆವೆನ್ಯೂ ಕಳೆದ 2 ವರ್ಷದಲ್ಲಿ ಪ್ರತಿ ಕ್ವಾರ್ಟರ್ಗೂ ಹೆಚ್ಚಾಗ್ತಾ ಇದೆ, ಪ್ರಾಫಿಟ್ ಹೆಚ್ಚಾಗ್ತಾ ಸಾಕ್ತಿದೆ, ಆನ್ಯುವಲ್ ಪ್ರಾಫಿಟ್ ಕಳೆದ 2 ವರ್ಷದಲ್ಲಿ ಮುಂದುವರಿತಾ ಹೋಗ್ತಾ ಇದೆ. ಹೀಗೆ ನೀವು ಎಲ್ಲ ಅಂಶಗಳನ್ನ ಇಲ್ಲಿ ಸ್ಟ್ರೆಂತ್ಸ್ ಅಂತ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಒಟ್ಟು 9 ಸ್ಟ್ರೆಂತ್ಗಳಿದ್ದಾವೆ. ನೆಕ್ಸ್ಟ್ ನಾವು ವೀಕ್ನೆಸ್ ನ ಬಗ್ಗೆ ನೋಡೋಣ. ಒಟ್ಟು 5 ವೀಕ್ನೆಸ್ ಇದೆ ನೋಡಿ. ಮ್ಯೂಚುವಲ್ ಫಂಡ್ಸ್ ತನ್ನ ಶೇರ್ ಹೋಲ್ಡಿಂಗ್ ಅನ್ನ ಕಳೆದ ಕ್ವಾರ್ಟರ್ ನಲ್ಲಿ ಕಡಿಮೆ ಮಾಡ್ತಾ ಬರ್ತಿದೆ. ರೆವೆನ್ಯೂ ಹಾಗೇನೆ ಪ್ರಾಫಿಟ್ ವಿಚಾರದಲ್ಲಿ ಗ್ರೋತ್ ಪಾಸಿಟಿವ್ ಆಗಿಲ್ಲ ನೋಡಿ. ನೆಟ್ ಪ್ರಾಫಿಟ್ ವಿತ್ ಫಾಲಿಂಗ್ ಪ್ರಾಫಿಟ್ ಮಾರ್ಜಿನ್ ಇಯರ್ ಆನ್ ಇಯರ್ ನೀವು ನೋಡಿದಾಗ ಡಿಕ್ಲೈನ್ ಆಗ್ತಿದೆ. ಮತ್ತೆ ಆಪರ್ಚುನಿಟೀಸ್ ಏನನ್ನ ಅವರು ಇನ್ನೂ ಸ್ಕೇಲ್ ಅಪ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಹೀಗೆ ಸ್ವಾಟ್ ಅನಾಲಿಸಿಸ್ ಅನ್ನು ನೋಡಿದಾಗ ಥ್ರೆಟ್ಸ್ 0 ಇದೆ. ಸೊ ಹೀಗೆ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅನ್ನೋದನ್ನು ತಿಳ್ಕೊಳ್ತೀರಿ. 73% ಪಾಸ್ ಇದೆಯಲ್ಲ, ಅದು 80% ಗಿಂತಲೂ ಹೆಚ್ಚಿಗೆ ಇದ್ದರೆ ನಿಮಗೆ ಆ ಕಂಪನಿ ಬಗ್ಗೆ ಸ್ಟಡಿ ಮಾಡೋದಕ್ಕಾದ್ರೂ ಅದು ನಿಮಗೆ ಗುಡ್ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ ನೀವು ನೋಡಿ, ನಿಮಗೀಗ MC ಇನ್ಸೈಟ್ಸ್ ನೋಡ್ತಿದ್ದೀರಿ. ಇದು ಸಹ ಬೇರೆ ಬೇರೆ ತರದ ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡುತ್ತೆ. ಹಾಗೆಯೇ MC ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮಾಡೋರಿಗೆ ನಿಮಗೆ ಗೊತ್ತಾಗುತ್ತೆ. ಬೇಸಿಕ್ ಅನಾಲಿಸಿಸ್ ಮಾಡೋದಕ್ಕೆ ನಾವು ಗಮನಿಸಬೇಕಾಗಿರೋದು ನೋಡಿ, ಈಗ ಬ್ರೋಕರ್ ರಿಸರ್ಚ್ ಅಂತ ಇದೆ. ಅನೇಕ ಸ್ಟಾಕ್ ಬ್ರೋಕರ್ಸ್ ಇರ್ತವೆ, ಕಂಪನಿಗಳಿರ್ತವೆ. ಅಂಥ ಕಂಪನಿಗಳು ಈ ಸ್ಟಾಕ್ ನ ಬಗ್ಗೆ ಏನ್ ಹೇಳ್ತಿದೆ ನೋಡಿ. ಈಗ ಜಿಯೋಜಿತ್, BNP ಪರಿಬಾಸ್ ಬೈ ಅಂತ ಅವರು ಸಜೆಸ್ಟ್ ಮಾಡಿದ್ದಾರೆ. HDFC ಸೆಕ್ಯೂರಿಟೀಸು, ಶೇರ್ ಖಾನು, ICICI Direct.com, ಪ್ರಭುದಾಸ್ ಲೀಲಾಧರ್, ಹೀಗೆ ಬೇರೆ 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 ಬ್ರೋಕರ್ ಕಂಪನಿಗಳಿದ್ದಾವಲ್ಲ, ಅವುಗಳು ಏನನ್ನ ಹೇಳಿವೆ ಅನ್ನೋದ್ರ ಬಗ್ಗೆ ಇದೆ. ನಿಮಗಲ್ಲಿ ಟಾಪ್ ರೈಟ್ ಅಲ್ಲಿ ಅದೇ ನೋಡಿ, ಆ ಕಂಪನಿಯ ಹೆಸರಿನ ಟಾಪ್ ರೈಟ್ ಅಲ್ಲಿ PDF ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕಂಪನಿ ಯಾಕೆ ಹಂಗೆ ಹೇಳ್ತಿದೆ ಅನ್ನೋ ಅನಾಲಿಸಿಸ್ ಇರುತ್ತೆ. ನಾನೀಗ ಜಿಯೋಜಿತ್ ಕಂಪನಿಯ ಅನಾಲಿಸಿಸ್ ಅನ್ನು ನೋಡೋದಕ್ಕೆ ಅಂತ ಈಗ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಪನ್ ಆಗ್ತಿದೆ ನೋಡಿ. ರಿಟೇಲ್ ಈಕ್ವಿಟಿ ರಿಸರ್ಚ್ ಜಿಯೋಜಿತ್ ಕಂಪನಿಯದ್ದು ನಾವು ಗಮನಿಸ್ತಿದ್ದೀವಿ. ಇಲ್ಲಿ ನಿಮಗೆ ರೈಟ್ ಅಲ್ಲಿ ನೋಡುವಾಗ ಕಂಪನಿ ಡಾಟಾ ಇದೆ, ಶೇರ್ ಹೋಲ್ಡಿಂಗ್ ಪರ್ಸೆಂಟೇಜ್ ಇದೆ, ಪ್ರೈಸ್ ಪರ್ಫಾರ್ಮೆನ್ಸ್ ಇದೆ, 3 ಮಂತ್ಲಿ, 6 ಮಂತ್ಸ್ಲಿ, 1 ಇಯರ್ಲಿ, ಹೀಗೆ ನಿಮಗೆ ಬೇರೆ ಬೇರೆ ತರದ ಮಾಹಿತಿ ಡೀಟೇಲ್ ಆಗಿ ಒಂದು ಸ್ಟಾಕ್ ಬ್ರೋಕಿಂಗ್ ಕಂಪನಿ ಹೇಳುತ್ತೆ. ನಾನಲ್ಲ, ಇನ್ನೊಬ್ಬರಲ್ಲ, ಇದೇ ಬಿಸ್ನೆಸ್ ನಲ್ಲಿ ಇರುವಂಥವರು ಈ ಕಂಪನಿಯ ಶೇರನ್ನ ನೀವು ಯಾಕೆ ಕೊಂಡ್ಕೊಳ್ಬೇಕು. ಬಟ್ ನೀವಿಲ್ಲಿ ಅಗೈನ್ ನೀವೇನ್ ಮಾಡ್ತೀರಿ, ಎಜುಕೇಶನ್, ನೀವು ಓದುತ್ತಾ ಇದ್ದೀರಿ ಅಷ್ಟೇ. ನಿಮ್ಮ ಅನಾಲಿಸಿಸ್ನ ಇದು ಮೊದಲ ಹೆಜ್ಜೆ. ನೀವಿನ್ನೂ 99 ಹೆಜ್ಜೆ ಮುಂದೆ ಇಟ್ಟು ಆಮೇಲೆ ಮುಂದೆ ಹೋಗ್ಬೇಕಾಗತ್ತೆ ನೋಡಿ. ಇದು ಮೊದಲನೇ ಹೆಜ್ಜೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು. ಇಲ್ಲಿ ನೋಡಿ ರೆವೆನ್ಯೂ, ಎಬಿಟಾ ಮಾರ್ಜಿನ್ನು, ಡಿಪ್ರಿಸಿಯೇಷನ್ ಎಲ್ಲವೂ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ಇದ್ದಾವೆ. ಯಾವ ರೇಷಿಯೋ ಏನನ್ನ ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಇನ್ನು ಎಕ್ಸ್ಟ್ರಾ ಓದಬೇಕಾಗತ್ತೆ. ಓಕೆನಾ? ಸೊ ಇದು ನಿಮಗೆ ಆ PDF ನಲ್ಲಿ ಸಿಗುವಂಥ ಎಕ್ಸ್ಟ್ರಾ ಮಾಹಿತಿ ಅಂಡ್ ಮೇ ಬಿ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನು ಹೇಳಬಹುದು. ಅದಾದ ಮೇಲೆ ಕೆಳಗಡೆ ಬಂದಾಗ ಇನ್ನು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ಇನ್ಸೈಡರ್ ಟ್ರಾನ್ಸಾಕ್ಷನ್ ಸಮರಿ ಅನ್ನೋದೊಂದು ನಿಮಗೆ ಸಿಗುತ್ತೆ ನೋಡಿ. ಇನ್ಸೈಡರ್ ಟ್ರಾನ್ಸಾಕ್ಷನ್ ಸಮರಿಯಲ್ಲಿ ಕಂಪನಿ ಒಳಗಿರೋರು ಏನ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಎಂಪ್ಲಾಯಿ ಆಶೀಶ್ ಅಂಬಾಸ್ಟಾ, ಇಲ್ಲಿ ಆನಂದ್ ನಾಯಕ್ ಡೈರೆಕ್ಟರ್ ಇದ್ದಾರೆ. ಹೀಗೆ ಇವರೆಲ್ಲ ನೋಡಿ 0.01% ಟ್ರೇಡ್ ಮಾಡಿದ್ದಾರೆ. ಅವರು ಒಟ್ಟು 7,03,824 ಕ್ವಾಂಟಿಟಿಯಷ್ಟು ಶೇರ್ ಇದೆ. ಅವರು 0.01% ನಷ್ಟು ಟ್ರೇಡ್ ಮಾಡಿದ್ದಾರೆ. ಒಂದು ವೇಳೆ ನಿಮಗಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಈ ಕಂಪನಿ ಒಳಗಿರುವಂಥವ್ರು ಬೇಗ ಇದನ್ನ ಮಾರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಈ ಕಂಪನಿಯ ಸ್ಟಾಕ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಹಾಗೆ. ಸೊ ಆ ಕಾರಣಕ್ಕೆ ಇನ್ನೂ ಬೇರೆ ಬೇರೆ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನೀವು ಬೇಕಾದರೆ ಸ್ವಲ್ಪ ಇನ್ನು ಡೆಪ್ತ್ ಅಲ್ಲಿ ಅನಾಲಿಸಿಸ್ ಮಾಡೋದಕ್ಕೆ ನೋಡಿಕೊಳ್ಳಬಹುದು. ಸಿಕ್ಕಾಪಟ್ಟೆ ಡಾಟಾ ಅಂತೂ ಅವೈಲೇಬಲ್ ಇರುತ್ತೆ. ಸೊ ನಾವು ನೆಕ್ಸ್ಟ್ ಇದೇ ತರ ಈಗ ITC ಅದ್ದು ನೋಡಿದ್ವಿ. ನಾನು ಪದೇ ಹೇಳ್ತಿದ್ದೀನಿ, ಇದು ಎಜುಕೇಶನಲ್ ಪರ್ಪಸ್ಗೆ. ನಾನು ನಿಮಗೆ ಯಾವುದೋ ಒಂದು ಸ್ಟಾಕ್ನ ಹೆಸರನ್ನ ಏನಕ್ಕೆ ತಗೊಂಡಿದ್ದೀನಿ, ಎಕ್ಸಾಂಪಲ್ ನೀವು ಹೇಗೆ ಒಂದು ಅಟ್ಲೀಸ್ಟ್ ಮೊದಲ ಹೆಜ್ಜೆಯ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡ್ತೀರಿ ಅಂತ.
ಸೊ ನೆಕ್ಸ್ಟ್ ನಾವು ಇನ್ನೊಂದು ಕಂಪನಿಯ ಡೀಟೇಲ್ಸ್ ಅನ್ನ ಹೇಗೆ ಕ್ರಾಸ್ ಚೆಕ್ ಮಾಡೋದು? ನಾವೀಗ ITC ಎದ್ದು ನೋಡಿದ್ವಿ, ನಿಮಗೆ MC ಪಾಸ್ ಪರ್ಸೆಂಟೇಜ್ ಎಷ್ಟಿತ್ತು? 78% ಏನೋ ಇತ್ತು. ಈಗ ನಾವು ನೆಕ್ಸ್ಟ್ ಕಂಪನಿಯದ್ದನ್ನ ಗಮನಿಸೋಣ. ಓಕೆನಾ? ಇನ್ನೊಂದು ಕಂಪನಿಯ ಸ್ಟಾಕ್ ಅನ್ನ ಅನಲೈಸ್ ಮಾಡೋಣ. ಈಗ ನಾನು ಅಗೈನ್ moneycontrol.com ಮೇಲ್ಗಡೆ ಟಾಪ್ ಸರ್ಚ್ ಬಟನ್ ಏನಿದೆ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಬಗ್ಗೆ ನಾವಿಲ್ಲಿ ಚೆಕ್ ಮಾಡೋಣ. ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಕೊಟ್ಟ ಕೂಡಲೇ ನನಗೆ ಆ ಕುರಿತ ಮಾಹಿತಿ ಸಿಗುತ್ತೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಹಿಯರ್ ವಿ ಗೋ. 2021 ರೂಪಾಯಿ ಇದೆ. 0.94% ನಷ್ಟು ಇನ್ಕ್ರೀಸ್ ಆಗಿದೆ. ಗಮನಿಸಿದಿರಿ, ಡಾಟಾ ಸಿಕ್ಕಿದೆ ನಿಮಗೆ. ಇಮ್ಮಿಡಿಯೇಟ್ಲಿ ನಾವು ಹೋಗೋದು ಎಲ್ಲಿಗೆ ನೋಡಿ, MC ಎಸೆನ್ಷಿಯಲ್ಸ್. ಇಲ್ಲಿ ನಿಮಗೆ 38% ನಷ್ಟು MC ಎಸೆನ್ಷಿಯಲ್ಸ್ ತೋರಿಸ್ತಾ ಇದೆ. ಅದರ ಅರ್ಥ 80% ಗಿಂತ ಜಾಸ್ತಿ ಇರಬೇಕು. 38% 40% ಗಿಂತ ಕಡಿಮೆ ತೋರಿಸ್ತಾ ಇದೆ ಅಲ್ವಾ? ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಟಾರ್ಗೆಟ್ನ ಅರ್ಧದಷ್ಟು ಇಲ್ಲ. ನೋಡಿ ಇಲ್ಲಿ ನೋಡಿ, ಕಂಪನಿ ಪ್ರಾಫಿಟ್ ಮಾಡ್ತಿದ್ಯಾ? ಎಸ್. ಅರ್ನಿಂಗ್ಸ್ ಇಂಪ್ರೂವ್ ಆಗ್ತಿದ್ಯಾ? ಇಲ್ಲ. ರೀಸೆಂಟ್ ಅರ್ನಿಂಗ್ಸ್ ಇಲ್ಲ, ಸ್ಟ್ರೆಂತ್ ತೋರಿಸ್ತಿಲ್ಲ. ಪ್ರಾಫಿಟ್ ಮಾರ್ಜಿನ್ ಸ್ಟೇಬಲ್ ಇಲ್ಲ. ಡಸ್ ಕಂಪನಿ ಕನ್ಸಿಸ್ಟೆಂಟ್ಲಿ ಮೇಕಿಂಗ್ ಮನಿ ಫಾರ್ ಶೇರ್ ಹೋಲ್ಡರ್ಸ್? ಇಲ್ಲ, ಅದರಲ್ಲಿ ಡಿಕ್ಲೈನ್ ಆಗ್ತಾ ಬರ್ತಿದೆ. ಇಲ್ಲ ಇನ್ ದ ಸೆನ್ಸ್ ಮಾಡ್ತಿಲ್ಲ ಅಂತಲ್ಲ, ಅಷ್ಟು ಆಸಕ್ತಿದಾಯಕವಾಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಇನ್ನು ಮಿಕ್ಕಂತೆ ಆ ಗ್ರೀನ್ ಟಿಕ್ಗಳೇನಿದ್ದಾವೆ ಅದನ್ನೆಲ್ಲ ಗಮನಿಸಿ, ರೆಡ್ ಮಾರ್ಕ್ಗಳೇನಿದೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಓದಿ, ಆಮೇಲೆ ಡಿಸಿಷನ್ ಕೈಗೊಳ್ಬೇಕು ನೀವು. ಆ ಬಳಿಕ ನೀವೇನ್ ಮಾಡ್ತೀರಿ, ಅಗೈನ್ ನೀವಲ್ಲಿ ಸ್ವಾಟ್ ಅನಾಲಿಸಿಸ್ ಇದೆಯಲ್ಲ, ಅಲ್ಲಿ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಹಾಗೇನೆ ಥ್ರೆಟ್, ಸ್ವಾಟ್ ಅನಾಲಿಸಿಸ್ ಅನ್ನು ಸಹ ನೀವು ಗಮನಿಸಬೇಕು. ಏನ್ ಸ್ಟ್ರೆಂತ್ ಇದೆ ಅನ್ನೋದು ಗೊತ್ತಾಗುತ್ತೆ ನೋಡಿ. ನೆಟ್ ಕ್ಯಾಶ್ ಫ್ಲೋ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಚೆನ್ನಾಗಿದೆ. ಹಾಗೇನೆ ಬೇರೆ ಬೇರೆ ತರದ್ದೆಲ್ಲ ನಿಮಗೆ ಸ್ವಾಟ್ ಅನಾಲಿಸಿಸ್. ಒಟ್ಟು 9 ಸ್ಟ್ರೆಂತ್ಗಳಿದ್ದಾವೆ, 4 ವೀಕ್ನೆಸ್ ಇದೆ, 1 ಆಪರ್ಚುನಿಟಿ ಅಂತ ಇದೆ ನೋಡಿ. ಬ್ರೋಕರ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ ಇದರ ರೆಕಮೆಂಡೇಶನ್ ಅನ್ನ ಅನ್ನೋದು ಸಹ ಇದೆ. ಇದಾದ ಬಳಿಕ ನಾವೇನ್ ಮಾಡ್ತೀವಿ, ಇಲ್ಲಿ ನೋಡಿ, ಈ ಕಂಪನಿಯದನ್ನ ನಾವು ಬ್ರೋಕರ್ ರಿಸರ್ಚ್ ಅಂತ ನೋಡಿದಾಗ ಬ್ರೋಕರ್ ರಿಸರ್ಚ್ ಡಾಟಾ ಇಲ್ಲ ಅಂತ ತೋರಿಸ್ತಿದೆ. ಫೈನ್. ಮುಂದೆ ನಾವು ಇನ್ಸೈಡರ್ ಡಾಟಾ ನೋಡಬೇಕಾಗುತ್ತೆ, ಟ್ರಾನ್ಸಾಕ್ಷನ್ ಸಮರಿ. ಇಲ್ಲಿ ನಿಮಗೆ ನೋಡುವಾಗ ನೋಡಿ, ಆಲ್ಮೋಸ್ಟ್ ಯಾವುದೇ ಇನ್ಸೈಡರ್ ಸಹ ನೋಡಿ, ಡೆಸಿಗ್ನೇಟೆಡ್ ಪರ್ಸನ್ ಇದ್ದಾರೆ, ಇಮಿಡಿಯೇಟ್ ರಿಲೇಟಿವ್ ಇದ್ದಾರೆ, ಇವ್ರು ಯಾರೂ ಸಹ ಮಾರಾಟ ಮಾಡಿಲ್ಲ. ಬಿಭಸ್ ಕುಮಾರ್, ಗಂಗೋಪಾಧ್ಯಾಯ ಇತರರು ಇವರೆಲ್ಲ ಏನಿದ್ದಾರೆ, ಇವ್ರು ಯಾರೂ ಸಹ ಮಾರಾಟ ಮಾಡಿಲ್ಲ ಅನ್ನೋದೇನು ತೋರಿಸುತ್ತೆ ಅಂತ ಅಂದ್ರೆ, ಅವರಿಗೆ MC ಎಸೆನ್ಷಿಯಲ್ಸ್ ಕಡಿಮೆ ಇದ್ರೂ ಸಹ ಕಾನ್ಫಿಡೆನ್ಸ್ ಇದೆ, ಅಥವಾ ಕಂಪನಿ ಒಳಗಿರೋರಿಗೇನು ಭಯ ಇಲ್ಲ ಅನ್ನೋದನ್ನಂತೂ ತೋರಿಸ್ತಾ ಇದೆ. ಸೊ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ನಾವು ನೋಡಿದಾಗ, ಇನ್ನೊಂದು ಕಂಪನಿಯದ್ದನ್ನು ನಾವು ಗಮನಿಸಿ ಬಿಡೋಣ, ನೋಡೋಣ ಆ ಕಂಪನಿಯ ಸ್ವಾಟ್ ಅನಾಲಿಸಿಸ್, MC ಎಸೆನ್ಷಿಯಲ್ಸ್ ಇದೆಲ್ಲ ಹೇಗಿದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾನು TCS ಅಂತ ತಗೊಳ್ತಾ ಇದ್ದೀನಿ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಸೊ ಇದನ್ನು ನಾನು ಟೈಪ್ ಮಾಡ್ತೀನಿ ಮನಿ ಕಂಟ್ರೋಲ್ ಮೇಲೆ ಸರ್ಚ್ ಬಾರ್ನಲ್ಲಿ. ಓಕೆ ಕೊಟ್ಟ ಕೂಡಲೇ 3165 ಇದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ನೋಡಿ ಡಿಕ್ರೀಸ್ ಆಗಿದೆ 0.4% ಅಷ್ಟು, 0.40% ನಷ್ಟು. ಸೊ ಹಾಗೇನೆ ನಾವು ನೋಡ್ತಾ ಹೋದಂತೆ ಈಗ ನೋಡಿ, ನೋ ಬಿಫೋರ್ ಯು ಇನ್ವೆಸ್ಟ್ 81% ಪಾಸ್ ಇದೆ. ಅದರ ಅರ್ಥ ಸ್ವಲ್ಪ ಸ್ಟ್ರಾಂಗೇ ಇದೆ ಅನ್ನೋದು. ಸೊ ಈ ಕಂಪನಿ ಬಗ್ಗೆ ನಾವು ಹೂಡಿಕೆ ಮಾಡೋದಾದ್ರೆ ಯೋಚನೆ ಮಾಡಬಹುದಪ್ಪ, ಕಲಿಬಹುದಪ್ಪ ನಾನು ಅನ್ನೋದನ್ನು ತೋರಿಸ್ತಾ ಇದೆ. ಇಲ್ಲಿ ನೋಡಿ ನಿಮಗೆ ರೆಡ್ ಮಾರ್ಕ್ಗಳು 3 ಅಷ್ಟೇ ಇದೆ. ಇನ್ನು ಮಿಕ್ಕಂತೆ ಪ್ರಾಫಿಟ್ ಕನ್ಸಿಸ್ಟೆನ್ಸಿ ಆಗ್ತಾ ಇದೆ, ಅರ್ನಿಂಗ್ಸ್ ಇಂಪ್ರೂವ್ ಆಗ್ತಾ ಇದೆ, ರೀಸೆಂಟ್ ಅರ್ನಿಂಗ್ಸ್ ಸಹ ಸ್ಟ್ರೆಂತ್ ಅನ್ನು ತೋರಿಸ್ತಾ ಇದೆ. ಹೀಗೆ ಎಲ್ಲ ಮಾಹಿತಿನೂ ಇಲ್ಲಿರೋದಿದೆ. ಅದನ್ನ ಹೊರತುಪಡಿಸಿ 1-2-3 ನಿಮಗೆ ನೆಗೆಟಿವ್ ರಿಮಾರ್ಕ್ಸ್ ಸಹ ಇರೋದ್ರಿಂದ ಅದನ್ನು ಸಹ ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ಸ್ವಾಟ್ ಅನಾಲಿಸಿಸ್. ಸೊ ಸ್ಟ್ರೆಂತ್ಸ್ 12 ಸ್ಟ್ರೆಂತ್ಗಳಿದೆ, ವೀಕ್ನೆಸ್ 3, ಹಾಗೇನೆ ಆಪರ್ಚುನಿಟೀಸ್ 2. ಇದು ಯಾವ್ದು ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ನೀವು ಇನ್ನಷ್ಟು ಓದಬೇಕಾಗತ್ತೆ, ಒಂದು ವೇಳೆ ನೀವು ಹೂಡಿಕೆ ಮಾಡಬೇಕು ಅನ್ನೋ ನಿರ್ಣಯದ ಕಡೆಗೆ ವಾಲಬೇಕು ಅನ್ನೋದಾದ್ರೆ. ನಾನು ಆಗ್ಲೇ ಹೇಳಿದ್ದೀನಿ, ಇದು ಬರೀ ಮೊದಲ ಹೆಜ್ಜೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ದುಡ್ಡು ಹಾಕೋದಕ್ಕಿಂತ ಇದನ್ನು ನೀವು ಅಟ್ಲೀಸ್ಟ್ ತಿಳ್ಕೊಂಡ ಮೇಲೆ ನಿಮಗೆ ಏನ್ ಚಾಲೆಂಜಸ್ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ಹೀಗೆ TCS ಕಂಪನಿಯ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಹೋದಂತೆ ಬ್ರೋಕರ್ ರಿಸರ್ಚ್ ಸಹ ಇದೆ ನೋಡಿ. ಇಲ್ಲಿ ಕೆಲ ಕಂಪನಿಗಳು 2 ಕಂಪನಿ ಬೈ ಅಂತ ಹೇಳಿದೆ, ಇನ್ನೊಂದು ಕಂಪನಿ ನ್ಯೂಟ್ರಲ್, ಮೋತಿಲಾಲ್ ಓಸ್ವಾಲ್, ಹೋಲ್ಡ್ ಅಂತ 2 ಕಂಪನಿ ಹೇಳ್ತಾ ಇದೆ. ಅದಾದ ಬಳಿಕ ನಾವು ಯಾವುದಾದ್ರೂ ಒಂದು ಕಂಪನಿಯ ರಿಪೋರ್ಟ್ ಅನ್ನು ನೋಡಬೇಕು ಅಂತ ನೋಡಿದಾಗ ಮೋತಿಲಾಲ್ ಓಸ್ವಾಲ್ ಕಂಪನಿಯದ್ದು ನಾನು ಆಯ್ಕೆ ಮಾಡಿಕೊಂಡೆ. ಇಲ್ಲಿ ನಿಮಗೆ ಅನೇಕ ಹೈಲೈಟ್ಸ್ಗಳ ಬಗ್ಗೆ, ವ್ಯಾಲ್ಯೂಯೇಷನ್, ರಿವ್ಯೂ, ಮುಂದೇನು, ಮತ್ತೆ ನೋಡಿ ನಿಮಗೆ ಇಲ್ಲಿ ಎಬಿಡ್ಡಾ ಮಾರ್ಜಿನ್ ಅಂತೆ ಬೇರೆ ಬೇರೆ ಥರದ ಎಲ್ಲ ಏನು ರೇಷಿಯೋಸ್ಗಳಿದ್ದಾವಲ್ಲ ಆ ಬಗ್ಗೆನೂ ಮಾಹಿತಿ ಸಿಗುತ್ತೆ. ರೆವೆನ್ಯೂ, ಕಾಸ್ಟ್ಗಳು, ಎಷ್ಟು ಲಾಭ ಮಾಡ್ತಿದೆ, ಹೇಗೆ ಎಲ್ಲವೂ ಗೊತ್ತಾಗುತ್ತೆ. ಇನ್ನು ನೀವು ಹಾಗೆ ಕೆಳಗಡೆ ಬಂದು ಇನ್ಸೈಡರ್ ಟ್ರಾನ್ಸಾಕ್ಷನ್ ಸಮರಿ ಅಂತ ನೀವು ನೋಡಿದ್ರೆ, ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ 1.79% ನಷ್ಟು ಟ್ರೇಡ್ ಮಾಡಿದ್ದಾರೆ. ಸೊ ಅವರದ್ದು ಹೋಲ್ಡಿಂಗ್ಸ್ ಅಂತ ನಾವು ಓವರ್ ಆಲ್ ನೋಡಿದಾಗ ಈಗ ಟ್ರಾನ್ಸಾಕ್ಷನ್ ಹೋಲ್ಡ್ ಆಲ್ಮೋಸ್ಟ್ 72.16%,
ಟ್ರಾನ್ಸಾಕ್ಷನ್ ಆದ ನಂತರದಲ್ಲಿ ಅವರ ಹೋಲ್ಡಿಂಗ್ ಇರೋದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮಿಕ್ಕಂತೆ ಯಾರೂ ಸಹ ಈಗ ನಾವು ಡೆಸಿಗ್ನೇಟೆಡ್ ಪರ್ಸನ್ನು ಬೇರೆ ಇನ್ನು ಮಿಕ್ಕಿದವರು ಸುರೇಶ್ ಗೋಪಿನಾಥ್ ಮೆನನ್, ನರಸಿಂಹನ್ ಶ್ರೀನಿವಾಸನ್ ಇವರು ಟೈಮ್ಲಿ ಈ ಥರದ ಮಾಹಿತಿಯನ್ನ ಹಂಚ್ಕೊಂಡಿರ್ತಾರೆ. ಆ ಮಾಹಿತಿಯ ಆಧಾರದ ಮೇರೆಗೆ ಏನ್ ತರದ ಕಾನ್ಫಿಡೆನ್ಸ್ ಅನ್ನು ಅವರು ತೋರಿಸ್ತಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ನೀವು ಯಾವುದೇ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋ ಮುನ್ನ ಮೊದಲ ಹೆಜ್ಜೆಯನ್ನ ಸ್ಟಡಿ ಮಾಡೋ ಮುಖೇನ ಆರಂಭ ಮಾಡಬಹುದು. ಪ್ರಾಕ್ಟಿಕಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಇನ್ನು ಮಿಕ್ಕ 90 ಹೆಜ್ಜೆಗಳು ಏನಪ್ಪಾ, ಇನ್ನೇನೇನು ರೇಷಿಯೋಸ್ಗಳ ಬಗ್ಗೆ ನಾನು ತಿಳ್ಕೊಳ್ಬೇಕು? ಅದಕ್ಕೆ ಡೀಟೇಲ್ಡ್ ಕೋರ್ಸ್ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನಲ್ಲಿ ಲಭ್ಯ. ಇಲ್ಲಿ ನಿಮಗೆ ನಾವು ಯಾವುದೇ ಕಂಪನಿಯ ಬಗ್ಗೆ ಇದನ್ನ ನೀವು ತಗೋಬೇಡಿ ಇದು ಯಾವುದು ನಾವು ಹೇಳ್ತಾ ಇಲ್ಲ. ಯಾವುದೇ ಕಂಪನಿ ಆಗಿರಲಿ ಅದನ್ನ ಹೇಗೆ ಅನಲೈಸ್ ಮಾಡಬೇಕು, ಅದರ ತಾಕತ್ತೇನು, ಇದನ್ನ ತಿಳ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತಿದ್ದೀವಿ. ಹೀಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನೇಕ ಕೋರ್ಸ್ಗಳಲ್ಲಿದೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ, IPO ಬಗ್ಗೆ, ಕೃಷಿ, ಬಿಸ್ನೆಸ್ ಎಲ್ಲದರ ಬಗ್ಗೆನೂ ಇದೆ. ಲರ್ನ್ ಅನ್ನೋ ರೆಫರಲ್ ಕೋಡ್ ಅನ್ನ ಹಾಕಿದ್ರೆ ನೀವು ಸಬ್ಸ್ಕ್ರೈಬ್ ಆಗೋ ಸಂದರ್ಭ ₹2,000 ಸ್ಕಾಲರ್ಶಿಪ್ ಅನ್ನು ನೀವು ಪಡ್ಕೊಳ್ಬಹುದು. ಜೊತೆಗೆ ಬರೀ ಸ್ಟಾಕ್ಸ್ ಕೋರ್ಸು, ಬರೀ ಮ್ಯೂಚುವಲ್ ಫಂಡ್ಸ್ ಕೋರ್ಸ್ ಅಲ್ಲ, 80ಕ್ಕೂ ಹೆಚ್ಚು ಕೋರ್ಸ್ಗಳಿದೆ. ಟ್ರಸ್ಟ್ ಮೀ, ಈ ಕೋರ್ಸ್ಗಳು ನಿಮ್ಮ ಹಾದಿಯಲ್ಲಿ ನೀವು ಯಾವ ಹಾದಿಲಿ ಹೋಗ್ಬೇಕು ಅಂತಿದ್ದೀರಿ ಆ ಹಾದಿನಲ್ಲಿ 100% ಒಂದು ಹೊಸ ಹುಮ್ಮಸ್ಸನ್ನ, ಒಂದು ಕಾನ್ಫಿಡೆನ್ಸ್ ಅನ್ನ ತುಂಬುತ್ತೆ. ಯಾಕೆಂದ್ರೆ ಗೆದ್ದವರು ನಿಮ್ಗೆ ಹೇಳ್ಕೊಡ್ತಾರೆ, ನಾನಲ್ಲ, ಇನ್ನೊಬ್ರಲ್ಲ, ಗೆದ್ದವರು. ನಾವು ಯಾವ ಕೋರ್ಸ್ ಅನ್ನ ಮಾಡಿದ್ದೀವಿ, ಆ ಡೀಟೇಲ್ಡ್ ಕೋರ್ಸ್ ಏನಿದೆ ಆ ಕೋರ್ಸ್ ನಲ್ಲಿ ಏನೆಲ್ಲ ನಿಮಗೆ ಕಲಿಸಲಾಗಿದೆ ಅದು ಪ್ರಾಕ್ಟಿಕಲಿ ಆಗಿದೆ, ಲಾಭ ಮಾಡಿದ್ದಾರೆ. ಅದನ್ನೇ ನಿಮಗೆ ಕೋರ್ಸ್ ರೂಪದಲ್ಲಿ ನಾವು ತರ್ತಿದ್ದೇವೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಸಹ ನಾಲೆಡ್ಜ್ನ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹಲವು ವರ್ಷಗಳು ಲಾಭ ಮಾಡ್ತಾ ಮುಂದೆ ಸಾಗ್ತೀರಿ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಲರ್ನ್ ರೆಫರಲ್ ಕೋಡ್ ಅನ್ನು ಬಳಸಿ LEARN ₹2,000 ವರೆಗೆ ಸ್ಕಾಲರ್ಶಿಪ್ ಪಡ್ಕೊಳ್ಳಿ. ಬುದ್ಧಿವಂತರಾಗಿ, ಶ್ರೀಮಂತರಾಗಿ. ಆಲ್ ದಿ ಬೆಸ್ಟ್.